ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಕ್ಯಾನ್ಸಲ್. ಹೌದು ಸ್ನೇಹಿತರೆ, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಾ, ಸೊ ಅಂತವ್ರಿಗೆ 5ನೇ ಕಂತಿನ ಹಣ ಬರಲ್ಲ. ನೀವು ಕೇಳ್ಬೋದು, ಸರ್ ಮೊನ್ನೆ ತಾನೇ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದಾರ ಅಂತ ಹೇಳಿದ್ರಲ್ಲ ಅಂತ. ಹೌದು ಸ್ನೇಹಿತರೆ, ಇದು ಏನಪ್ಪಾ ಅಂತಂದ್ರೆ ಇದೀಗ ಬಂದಿರುವಂತ ಸುದ್ದಿ. ಇದು 5ನೇ ಕಂತಿನ ಹಣ ಕೆಲವರಿಗೆ ಮಾತ್ರ ಬಂದಿರಬಹುದು, ಆದ್ರೆ ಇನ್ನು ಬಹಳಷ್ಟು ಮಂದಿಗೆ 90% ಜನಗಳಿಗೆ ಬಂದಿಲ್ಲ. ಆದ್ರೆ ಯಾರ್ಯಾರಿಗೆ ಬಂದಿಲ್ಲ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಇದೀಗ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿರುವಂತ ಒಂದು ಹೊಸ ಅಪ್ಡೇಟ್. ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಕ್ಯಾನ್ಸಲ್. ಹಾಗಾದ್ರೆ ಬನ್ನಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಯಾರ್ಯಾರಿಗೆ ಬರಲ್ಲ, ರಿಜೆಕ್ಟ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇಂಥವ್ರಿಗೆ ಬರುತ್ತೆ ಇಂಥವ್ರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಹಾಗಾದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ, ಸೊ ನಿಮಗೆ ಬರುತ್ತಾ ಇಲ್ಲ, ಯಾರಿಗ್ ಬರುತ್ತೆ ಯಾರಿಗಿಲ್ಲ, ಈ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್, ಪ್ರತಿಯೊಬ್ರು ವಿಡಿಯೋ ನೋಡುವಂತವ್ರು ಒಂದೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಪ್ರೋತ್ಸಾಹ ನೀಡಿ ನಮ್ಮ ಒಂದು ಚಾನೆಲ್ಗೆ. ಹಾಗಾದ್ರೆ ಬನ್ನಿ, ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಹೊಸ ಅಪ್ಡೇಟ್ ಯಾಕೆ ಕ್ಯಾನ್ಸಲ್ ಆಗಿದೆ, ಯಾರಿಗ್ ಬರುತ್ತೆ ಯಾರಿಗಿಲ್ಲ ಅನ್ನೋದನ್ನ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತೆ ಈ ರಿಜೆಕ್ಟ್ ಲಿಸ್ಟ್ ಅನ್ನ ನೀವು ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಒಂದು ಸುದ್ದಿ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿರುವಂತ ಒಂದು ಹೊಸ ಮಾಹಿತಿ ಇದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಇನ್ನೇನು 5ನೇ ಕಂತಿನ ಹಣ ಗೃಹಲಕ್ಷ್ಮಿ ಇದು ಬಂದೇ ಬಿಡ್ತು ಅಂತ ಬಹಳಷ್ಟು ಜನ ಆಸೆ ಪಟ್ಕೊಂಡಿದ್ರು. ಆದ್ರೆ ಕೆಲವು ಬೆರಳೆಣಿಕೆಯ ಜನಕ್ಕೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬಂದಿದೆ. ಆದ್ರೆ ಇನ್ನು 95% ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬಂದಿಲ್ಲ. ಸ್ನೇಹಿತರೆ, ಈಗ ಏನಪ್ಪಾ ಅಂತಂದ್ರೆ ಇವತ್ತ ಸಂಕ್ರಾಂತಿ ಹಬ್ಬ, ಮತ್ತೆ ಕೆಲವರಿಗೆ ಹಣ ಬಂದಿರೋಂಥವ್ರು ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ನಾಳೆ ಹಣ ಬರುತ್ತೆ ನಮಗೆ ಅಥವಾ ನಾಡಿದ್ದು ಹಣ ಬರುತ್ತೆ ಅಂತ ಕಾಯ್ತಾ ಇದ್ರಲ್ಲ, ಸೊ ಅಂತವ್ರಿಗೆಲ್ಲ ಇದು ಒಂದ್ ಸ್ವಲ್ಪ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ತಿಳಿಸಿದಪ್ಪ, ಯಾಕೆ ಈ ಒಂದು 5ನೇ ಕಂತಿನ ಹಣ ಕ್ಯಾನ್ಸಲ್ ಅಂತ ಹೇಳಿದೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಕಾರಣಗಳನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಈ ಒಂದು 5ನೇ ಕಂತಿನ ಹಣ ಕ್ಯಾನ್ಸಲ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲರಿಗೆಲ್ಲ, ಕೆಲವರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಸೊ ಆ ಒಂದು ಕೆಲವರು ಯಾರಪ್ಪ ಅಂತಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತಾರೆ, ಸೊ ಅಂತವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಕ್ಯಾನ್ಸಲ್ ಮಾಡಿದಾರಂತೆ. ಯಾಕಂದ್ರೆ ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಗೆ ರೇಷನ್ ಕಾರ್ಡ್ ಇದ್ದಂತವ್ರು ಅರ್ಜಿಯನ್ನ ಸಲ್ಲಿಸಿದ್ರು, 1, 2, 3 ಕಂತುಗಳ ಹಣ ಪಡೆದಿದ್ರು. ಆದ್ರೆ ಸರ್ಕಾರ ಯಾವಾಗ ಎಚ್ಚೆತ್ಕೊಳ್ತು ಅವಾಗ ಇದನ್ನೆಲ್ಲ ಒಂದ್ ಸ್ವಲ್ಪ ಒಂದು ಜನ್ಮಜಾಲಾಡಿಸಿ ಅವಾಗ 5ನೇ ಕಂತಿನ ಹಣವನ್ನ ಯಾರು ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ, ಸೊ ಅಂತವ್ರಿಗೆ ಕ್ಯಾನ್ಸಲ್ ಮಾಡಲಾಗಿದೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರೆ, ಸೊ ಈಗ ರೇಷನ್ ಕಾರ್ಡ್ಗಳಲ್ಲಿ ಏನು ಕೆಲವೊಂದು ತಿದ್ದುಪಡಿ ಮಾಡಿದ್ದಾರೆ. ಸೊ ತಿದ್ದುಪಡಿ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಸೊ ಅಂತವ್ರು ಕೂಡ ಯಾರಿಗೆ ಹಣ ಬಂದಿರೋದಿಲ್ಲ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿರ್ತಾರೆ ಅಂತವ್ರು ಕೂಡ ಕೆಲವ್ರಿಗೆ ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಸೊ ಇದು 2ನೇ ಕಾರಣ. ಇನ್ನು 3ನೇ ಕಾರಣ ಏನಪ್ಪಾ ಅಂತಂದ್ರೆ, ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಅಥವಾ ಬೇರೆ ಒಂದು ಕಾರಣಗಳಿಂದಾಗಿ ರಿಜೆಕ್ಟ್ ಆಗಿದಾವೆ ಅಪ್ಲಿಕೇಶನ್ಗಳು. ಸೊ ಅಂತವ್ರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬರಲ್ಲ. ಸೊ ಹಾಗಾದ್ರೆ ಯಾರಿಗೆ ಈ ಒಂದು ಹಣ ಬರುತ್ತೆ ಯಾರಿಗೆ ಬರಲ್ಲ, ರಿಜೆಕ್ಟ್ ಲಿಸ್ಟ್ ಎಲ್ಲಿ ಬಿಡುಗಡೆ ಮಾಡಿದ್ದಾರೆ, ಯಾವ ರೀತಿ ತಿಳ್ಕೊಬೇಕಪ್ಪ ಅಂತಂದ್ರೆ, ನಿಮ್ಮ ಹತ್ತಿರದ ಒಂದು ನೀವು ಆಹಾರ ಧಾನ್ಯಗಳನ್ನ ಪಡಿತರ ಅಂಗಡಿ ಏನಿರ್ತವೆ ಅಂದ್ರೆ ರೇಷನ್ ಶಾಪ್ಗಳು ಏನಿರ್ತವೆ, ಸೊ ಅಲ್ಲಿ ಹೋಗಿ ಈ ಲಿಸ್ಟ್ ಅನ್ನ ಆಲ್ರೆಡಿ ಅವ್ರಿಗೆ ಕಳಿಸಿದ್ದಾರೆ. ಸೊ ನೀವೇನ್ ಮಾಡ್ಬೇಕು, ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲಪ್ಪ ಅಂತಂದ್ರೆ ಅಲ್ಲಿ ಕೇಳಿದ್ರೆ ನಿಮ್ಗೆ ಅವ್ರು ಹೇಳ್ತಾರೆ ಯಾಕೆ ಈ ಒಂದು ಹಣ ಬಂದಿಲ್ಲ, ಅಥವಾ ನಿಮ್ದೇನಾದ್ರು ರಿಜೆಕ್ಟ್ ಆಗಿದೆಯಾ, ನಿಮ್ದು ಯಾಕೆ ಹಣ ಬಂದಿಲ್ಲ ನಿಮ್ಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿ ಅಲ್ಲಿರುತ್ತೆ. ಸೊ ಅದನ್ನ ತಿಳ್ಕೊಂಡು ನೀವು ಮತ್ತೆ ಅದಕ್ಕೆ ಪರಿಹಾರ ಕೂಡ ಇರುತ್ತೆ, ಅಲ್ಲಿ ಏನ್ ಮಾಡಿದ್ರೆ ನಿಮ್ಗೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದನ್ನ ಅವ್ರು ಕೂಡ ಹೇಳ್ತಾರೆ ನಿಮ್ಗೆ. ಆ ರೀತಿಯಾಗಿ ಮಾಡ್ಬೇಕು. ಕೆಲವೊಂದು ತಾಂತ್ರಿಕ ದೋಷಗಳು ಇರುವಂತ ಒಂದು ಅಪ್ಲಿಕೇಶನ್ ಏನ್ ರಿಜೆಕ್ಟ್ ಆಗಿದಾವೆ, ಸೊ ಅಂತವು ಅಕೌಂಟ್ ಪೋಸ್ಟ್ ಆಫೀಸ್ ಗಳಲ್ಲಿ ಓಪನ್ ಮಾಡ್ಬೇಕಂತ ಹೇಳ್ತಾ ಇದಾರಂತೆ. ಸೊ ಇನ್ನು ಕೆಲವ್ರಿಗಂತೂ ಮತ್ತೆ ರಿಪೀಟ್ ಆಗಿ ಹೊಸದಾಗಿ ಅರ್ಜಿ ಹಾಕ್ರಿ ಅಂತ ಒಂದು ತಿಳಿಸಿದ್ದಾರೆ. ಅಂದ್ರೆ ಈಗ ಯಾರ್ಯಾರಿಗೆ ಹಣ ಬರ್ತಾ ಇಲ್ಲ ಅವ್ರು ಮತ್ತೆ ರಿಪೀಟ್ ಆಗಿ ಅರ್ಜಿ ಹಾಕಿದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಯಾರ್ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬಂದಿಲ್ಲ ಮತ್ತೆ ಹಣ ಬರೋದು ನಿಂತಿದೆ, ಸೊ ಅಂತವ್ರು ನಿಮ್ಮ ರೇಷನ್ ಶಾಪ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಹೆಸರು ಏನಾದ್ರು ಇದೆಯಾ ಅನ್ನೋದನ್ನ ಎನ್ಕ್ವೈರಿ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು.